9 ಗಂಟೆಯ ಮೊದಲ ಸುದ್ದಿ ಅದು ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಬಿಗ್ ಡೇ ಆದಂತಹ ಸುದ್ದಿ. ಯಾಕೆ ಅಂತಂದ್ರೆ ಮೂಡ ಸುಳಿಯಲ್ಲಿ ಸಿಲುಕಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ನಿಜಕ್ಕೂ ಕೂಡ ಬಿಗ್ ಡೇ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಮಹತ್ವದ ಆದೇಶ ಇವತ್ತು ಹೊರಬೀಳತ್ತೆ. ಲೋಕಾಯುಕ್ತ ಸಲ್ಲಿಸಿದ್ದಂತಹ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿರುವ ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನ ಹಾಕಿದ್ರು. ಇನ್ನು ಇಡಿ ಸಲ್ಲಿಸಿರುವಂತಹ ಅರ್ಜಿ ಕೂಡ ಅದರ ವಾದ ಪ್ರತಿವಾದ ಆಲಿಸಿರುವ ನ್ಯಾಯಾಧೀಶರು ಇವತ್ತು ತಮ್ಮ ತೀರ್ಪನ್ನ ನೀಡಲಿದ್ದಾರೆ. ಈಗಾಗಲೇ ಆದೇಶ ಕಾಯ್ದಿರಿಸಿರುವಂತಹ ಕೋರ್ಟ್ ಇವತ್ತು ತೀರ್ಪು ನೀಡತ್ತೆ. ಬಿ ರಿಪೋರ್ಟ್ ಅಂಗೀಕರಿಸದಂತೆ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅವರೇ ಸ್ವತಃ ವಾದ ಮಂಡಿಸಿದ್ದಾರೆ. 27 ದಾಖಲೆ ಲೋಕಾಯುಕ್ತಕ್ಕೆ ಕೊಟ್ಟರೂ ಕೂಡ ಅದನ್ನ ಪರಿಗಣಿಸಿಲ್ಲ ಅಂತ ವಾದ ಮಂಡಿಸಲಾಗಿದೆ. ಹಾಗಾಗಿ ಇವತ್ತು ಎಲ್ಲ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಕೋರ್ಟ್ ತೀರ್ಪನ್ನ ನೀಡಲಿದೆ. ಹಾಗಾದ್ರೆ ಯಾವ ತೀರ್ಪು ಹೊರಬರುತ್ತೆ? ಮೂಡಾಸುಳಿಯಲ್ಲಿ ಸಿಲುಕಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ನಿಜಕ್ಕೂ ರಿಲೀಫ್ ಸಿಗುತ್ತಾ ಸಿಗಲ್ವಾ? ಇದು ದೊಡ್ಡ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಇವತ್ತು ಬರುವಂತಹ ಕೋರ್ಟ್ ತೀರ್ಪು ಉತ್ತರ ಕೊಡುತ್ತೆ. ಹಾಗಾದ್ರೆ ಮೂಡಾಸುಳಿಯಿಂದ ಮುಖ್ಯಮಂತ್ರಿಗಳು ಬಚಾವಾಗ್ತಾರೆ. ಬಿ ರಿಪೋರ್ಟ್ ಅಂಗೀಕಾರ ಆದ್ರೆ ಮುಖ್ಯಮಂತ್ರಿಗಳಿಗೆ ದೊಡ್ಡ ಮಟ್ಟದ ರಿಲೀಫ್ ಸಿಗತ್ತೆ. ಆದ್ರೆ ಅರ್ಜಿಯನ್ನ ಪುರಸ್ಕರಿಸಿದ್ರೆ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಮೂಡಾ ಕಂಟಕ ಶುರುವಾಗುತ್ತೆ. ಇದೀಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿರೋದು ಮೂಡಾಸುಳಿಯಿಂದ ಮುಖ್ಯಮಂತ್ರಿಗಳು ಬಚಾವಾಗ್ತಾರ. ಬಿ ರಿಪೋರ್ಟ್ ಏನಾದ್ರೂ ಅಂಗೀಕಾರ ಕೋರ್ಟ್ನಿಂದ ಅಂಗೀಕಾರ ಆಯ್ತು ಅಂದ್ರೆ ಮುಖ್ಯಮಂತ್ರಿಗಳಿಗೆ ಅದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ರಿಲೀಫ್. ಆದ್ರೆ ಈ ಅರ್ಜಿಯನ್ನ ಕೋರ್ಟ್ ಏನಾದ್ರೂ ಪುರಸ್ಕರಿಸಿತು ಅಂದ್ರೆ ಮುಖ್ಯಮಂತ್ರಿಗಳಿಗೆ ಬಹಳ ದೊಡ್ಡ ಕಂಟಕ, ಮತ್ತೆ ತನಿಖೆಯನ್ನು ಎದುರಿಸಬೇಕಾಗುತ್ತೆ, ವಿಚಾರಣೆಯನ್ನು ಎದುರಿಸುವಂತಹ ಪರಿಸ್ಥಿತಿ ಬರುತ್ತೆ. ರಾಜಕೀಯವಾಗಿ ಕೂಡ ಮುಖ್ಯಮಂತ್ರಿಗಳಿಗೆ ದೊಡ್ಡ ಮಟ್ಟದ ಹಿನ್ನಡೆಗೆ ಕಾರಣ ಆಗುತ್ತೆ. ಮತ್ತೊಂದು ಬಾರಿ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತಡಗಳು ಶುರುವಾಗುತ್ತೆ. ಸೊ ಹೀಗಾಗಿ ಇವತ್ತಿನ ಈ ತೀರ್ಪೇನಿದೆ ಇದು ಎರಡೂ ಆಂಗಲ್ಗಳಲ್ಲೂ ಕೂಡ ಯಾವುದೇ ರೀತಿಯಾಗಿರುವಂತಹ ತೀರ್ಪು ಬಂದರೂ ಕೂಡ ಅದು ಬಹಳ ಪ್ರಮುಖ. ಬಿ ರಿಪೋರ್ಟ್ ಏನಾದ್ರೂ ಅಂಗೀಕಾರ ಆಯ್ತು ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕಂತೆ. ಆದ್ರೆ ಅದು ವ್ಯತಿರಿಕ್ತವಾದಂತಹ ತೀರ್ಪು, ಮುಖ್ಯಮಂತ್ರಿಗಳಿಗೆ ವ್ಯತಿರಿಕ್ತವಾದಂತಹ ತೀರ್ಪು ಬಂತು ಅಂತಂದ್ರೆ ನಿಜಕ್ಕೂ ಕೂಡ ರಾಜಕೀಯವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಬಹಳ ಹಿನ್ನಡೆ ಉಂಟಾದಂತಾಗುತ್ತೆ. ಹಾಗಾದ್ರೆ ಇವತ್ತಿನ ತೀರ್ಪು ಏನಾಗುತ್ತೆ? ಸಾಕಷ್ಟು ಕುತೂಹಲ ಇದೆ. ಸ್ನೇಹಮಯಿ ಕೃಷ್ಣ ಅವರು ಸ್ವತಃ ತಾವೇ ವಾದವನ್ನ ಮಂಡಿಸಿದ್ರು. 27 ದಾಖಲೆಯನ್ನ ಲೋಕಾಯುಕ್ತಕ್ಕೆ ನೀಡಿದ್ರು ಕೂಡ ಅದನ್ನ ಪರಿಗಣಿಸಿಲ್ಲ ಅಂತ ವಾದವನ್ನು ಮುಂದಿಟ್ಟಿದ್ರು. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ದೂರುದಾರ ಸ್ನೇಹಮಯಿ ಕೃಷ್ಣ ಮಾತನಾಡಿದ್ದಾರೆ. ಸಿಎಂ ವಿರುದ್ಧ ವಿಡಿಯೋ ತುಣುಕು ನೀಡಿ ಖರ್ಗೆಗೆ ದೂರು ಕೊಟ್ಟಿದ್ದೀನಿ. ಲೋಕ ವರದಿ ತಿರಸ್ಕಾರ ಆದ ತಕ್ಷಣ ಸಿಎಂ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ನಿವೇಶನದಿಂದ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ ಹೇಳಿದ್ದೆ. ಇದು ನನ್ನ ಆರೋಪಕ್ಕೆ ಪೂರಕವಾಗಿದೆ ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ಮಾತು. ದಾಖಲೆಗಳಿರೋದ್ರಿಂದಲೇ ಹೀಗೆ ಹೇಳಲಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಹಾಗಾದ್ರೆ ಸ್ನೇಹಮಯಿ ಕೃಷ್ಣ ಏನ್ ಹೇಳಿದ್ರು ಕೇಳಿ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಧು, ಮೂಡ ಹಗರಣದಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಸೊ ಇವತ್ತು ಎಲ್ಲರ ಚಿತ್ತ ಕೋರ್ಟ್ ಕೊಡುವಂತಹ ತೀರ್ಪಿನತ್ತ ನೆಟ್ಟಿರುವಂಥದ್ದು. ಸೊ ಈ ಕುರಿತಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಎಷ್ಟು ಕಾನ್ಫಿಡೆನ್ಸ್ ನಲ್ಲಿದ್ದಾರೆ, ಏನ್ ಹೇಳ್ತಾ ಇದ್ದಾರೆ? ವೀಣಾ, ಈ ಒಂದು ಮೂಡ ಪ್ರಕರಣ ಇದೆ. ಮೂಡ ಪ್ರಕರಣದಲ್ಲಿ ಲೋಕಾಯುಕ್ತರು ಸಿದ್ದರಾಮಯ್ಯನವರ ಕುಟುಂಬ ಮತ್ತೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೊಟ್ಟಿರ್ತಕ್ಕಂಥ ಬಿ ರಿಪೋರ್ಟ್ ಏನಿದೆ ಅದನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಚಾಲೆಂಜ್ ಮಾಡಿದ್ದಾರೆ. ಸ್ವತಃ ಅವರೇ ಕೂಡ ವಾದವನ್ನು ಕೂಡ ಮಂಡಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆ ಒಂದು ವರದಿಯಲ್ಲಿರ್ತಕ್ಕಂಥ ಸಾಕಷ್ಟು ಲೋಪಗಳೇನಿವೆ ಆ ಲೋಪಗಳನ್ನ ಕೋರ್ಟ್ಗೆ ಮನವರಿಕೆ ಮಾಡ್ಕೊಳ್ಳೋದ್ರಲ್ಲಿ ಸ್ನೇಹಮಯಿ ಕೃಷ್ಣ ಅವರು ನಾನು ಸಂಪೂರ್ಣ ಯಶಸ್ವಿಯಾಗಿದ್ದೀನಿ, ಖಂಡಿತವಾಗ್ಲೂ ಕೂಡ ಕೋರ್ಟ್ ಈ ಒಂದು ತೀರ್ಪೇನಿದೆ ಲೋಕಾಯುಕ್ತರು ಕೊಟ್ಟಿರ್ತಕ್ಕಂಥ ವರದಿ ಏನಿದೆ ಅದನ್ನ ತನ್ನ ತೀರ್ಪಲ್ಲಿ
ತಿರಸ್ಕಾರ ಮಾಡೇ ಮಾಡುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಕೂಡ ಇರುವಂತದ್ದು. ಅಂದ್ರೆ ಅವರೇ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಲೋಕಾಯುಕ್ತರು ತಮ್ಮ ವರದಿಯನ್ನು ಕೊಡುವಂತ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಏನು ಎರಡನೇ ಆರೋಪಿಯಾಗಿರ್ತಕ್ಕಂತಹ ಪಾರ್ವತಿ ಅವರೇನಿದ್ದಾರೆ ಅವರು ಸೇರಿದಂತೆ ಸಾಕಷ್ಟು ಜನರಿಗೆ ಫಲಾನುಭವಿಗಳಿಗೆ ಕೊಟ್ಟಿರ್ತಕ್ಕಂಥ ಈ ಒಂದು 50-50 ನಿವೇಶನಗಳೇನಿವೆ, ಈ ಒಂದು ನಿವೇಶನಗಳಿಂದ ಪ್ರಾಧಿಕಾರಕ್ಕೆ ಆರ್ಥಿಕ ನಷ್ಟ ಆಗಿದೆ ಅಂತಾನೆ ಕೂಡ ಅವರೇ ಸ್ಪಷ್ಟವಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಈ ದೂರಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ 4 ಜನ ಆರೋಪಿಗಳು ಆರೋಪ ಮುಕ್ತ ಅಂತ ಹೇಳ್ತಾರೆ. ಇಲ್ಲೇ ಕೂಡ ಒಂದಕ್ಕೆ ಒಂದು ತಾಳೆ ಆಗೋದಿಲ್ಲ. ಈ ಒಂದು ಅಂಶವೇ ಕೂಡ ಸಾಕಾಗತ್ತೆ. ಜೊತೆಗೆ ನಾನ್ ಮಾಡಿರ್ತಕ್ಕಂಥ ವಾದದ ಜೊತೆಗೆ ಇಡಿ ಅವರು ಕೂಡ ತಮ್ಮ ತನಿಖಾ ವರದಿಯಲ್ಲಿ ಆಗಿರ್ತಕ್ಕಂಥ ಪ್ರಗತಿ ಏನಿದೆ ಅದನ್ನು ಕೂಡ ಕೋರ್ಟ್ ಮುಂದೆ ಗಮನಕ್ಕೆ ತಂದು ಅವ್ರಿಗೆ ಅಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ಮನವರಿಕೆ ಮಾಡ್ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದು ಕೂಡ ನನಗೆ ಆನೆ ಬಲ ಬಂದಂತಾಗುತ್ತೆ. ಖಂಡಿತವಾಗ್ಲೂ ಕೂಡ ಈ ಒಂದು ಇವತ್ತಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪು ಏನಿದೆ ಆ ತೀರ್ಪು ನನ್ನ ಪರವಾಗಿದೆ ಅನ್ನೋ ಒಂದು ವಿಶ್ವಾಸ ಅವ್ರಿಗೆ ಇರ್ತಕ್ಕಂಥದ್ದು. ಇನ್ನು ಈ ತೀರ್ಪು ಒಂದು ವೇಳೆ ನನ್ನ ಪರವಾಗಿ ಬಂದಂತ ಸಂದರ್ಭ ಆದ್ರೆ ಸಿದ್ದರಾಮಯ್ಯನವರು ತಕ್ಷಣದಲ್ಲಿ ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ಅವ್ರು ಏನಾದ್ರು ರಾಜೀನಾಮೆಯನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವರು ಈ ಹಿಂದೆ ಬೇರೆ ಬೇರೆ ಪ್ರಕರಣಗಳಲ್ಲಿ ನೈತಿಕತೆಯ ಮಾತುಗಳನ್ನು ಏನಾಡಿದ್ರು ಆ ವಿಡಿಯೋ ತುಣುಕುಗಳು ನನ್ನ ಹತ್ರ ಇದೆ. ಆ ವಿಡಿಯೋ ತುಣುಕುಗಳನ್ನ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಳಿಸಿ ಸಿದ್ದರಾಮಯ್ಯನವರ ತಕ್ಷಣದಿಂದ ಕೂಡ ಕೆಳಗಿಳಿಸಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ನಾನು ಮಾಡಲಿದ್ದೇನೆ ಅನ್ನೋ ಒಂದು ಮಾತನ್ನ ಅವರು ಸುವರ್ಣ ನ್ಯೂಸ್ ಜೊತೆಗೆ ಮಾತಾಡ್ತಾ ಹೇಳಿದ್ದಾರೆ. ವೀಣಾ, ಎಸ್, ಥ್ಯಾಂಕ್ ಯು ಮಧು, ತಮ್ಮ ಡೀಟೇಲ್ಸ್ಗಾಗಿ.